ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ತಂದೆಯ ಸಾವನ್ನ ಸ್ವೀಕಾರ ಮಾಡೋ ಮನಸ್ಥಿತಿಯನ್ನ ನೀನು ಕಳ್ಕೊಂಡಿದ್ದಿ ಅಂದ್ರೆ ಆ ಸಾವಿನ ಮಹತ್ವ ಕಲಿಗಾಲದ ಕೊನೆವರೆಗೂ ನಿನಗೆ ಗೊತ್ತಾಗಬೇಕು. ತಂದೆಯ ಸಾವನ್ನ ಪ್ರತೀಕಾರವಾಗಿ ಬದಲಾಯಿಸಿದ ನೀನು ಸಾವಿಗೂ ಒಂದು ಬೆಲೆ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೀನು ಮಾಡಿದ ಪಾಪಕ್ಕೆ ಮನುಷ್ಯರಿಂದ ದೂರ ಆಗಿ ಅಲೆದಾಡಿಕೊಂಡು ಬದುಕಬೇಕು. ನಿನ್ನ ದೇಹದಿಂದ ರಕ್ತ ಸೋರಿ ದುರ್ವಾಸನೆ ಬರಬೇಕು. ನೀನು ರೋಗಗ್ರಸ್ತನಾಗಬೇಕು. ನೀನು ಬಯಸಿದ್ರು ನಿನಗೆ ಸಾವು ಬರಬಾರ್ದು ಅಂತ ಘೋರ ಶಾಪ ನೀಡ್ತಾರೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಇರುವಂತಹ ನಾರದ ಮುನಿಗಳ ಕಥೆಯನ್ನು ನಮ್ಮ ಚಾನೆಲ್ನಲ್ಲಿ ನಾನು ಹೇಳಿದ್ದೀನಿ. ಈಗ ಇದೇ ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರುವಂತಹ ಅಶ್ವತ್ಥಾಮನ ಕಥೆಯನ್ನು ಆರಿಸಿಕೊಂಡಿದ್ದೀನಿ. ನಮ್ಮಲ್ಲಿ ಈಗ ಕೆಲವರಾದರೂ ನೀವು ಅನ್ಕೋತಾ ಇರಬಹುದು, ಕಾಲ ಇವಾಗ ಇಷ್ಟೊಂದು ಮುಂದುವರಿದಿದೆ, ಈ ಪುರಾಣಗಳ ಕಥೆಗಳನ್ನು ಕಟ್ಕೊಂಡು ಏನಾಗಬೇಕು ಅಂತ ಅಲ್ವಾ? ನಾವು ಒಂದು ಗಮನದಲ್ಲಿ ಇಡಬೇಕಾದ್ದು ಏನಂದರೆ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಅಸ್ತಿತ್ವದಲ್ಲಿ ಇರೋದಕ್ಕಿಂತ ಮೊದಲು ಪ್ರಪಂಚ ಮತ್ತು ಸಮಾಜದ ಆರಂಭವನ್ನು ಪುರಾಣಗಳಿಂದಲೇ ವಿವರಿಸಲಾಗ್ತಾ ಇತ್ತು. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದದಂತಹ ಪ್ರಾಚೀನ ವೇದಗಳಲ್ಲಿ ಗಣಿತ ಮತ್ತು ಖಗೋಳಶಾಸ್ತ್ರದ ಕುರಿತಾದ ವಿಷಯಗಳಿವೆ. ವೈದ್ಯಶಾಸ್ತ್ರದ ಮೂಲ ಪಠ್ಯ ಚರಕ ಸಂಹಿತೆ. ಆಧುನಿಕ ವಿಜ್ಞಾನಕ್ಕೆ ಆಳವಾದ ತಳಪಾಯ ಮತ್ತು ಸ್ಫೂರ್ತಿ ನಮ್ಮ ಪುರಾಣ. ಒಂದರ್ಥದಲ್ಲಿ ಹೇಗೆ ಹೇಳಬಹುದು ಅಂತಂದರೆ, ನಮ್ಮ ಪುರಾಣದ ಕಲ್ಪನೆಯನ್ನ ಈಗಿನ ವಿಜ್ಞಾನ ದೃಢೀಕರಿಸ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನೂ ಕೆಲವರು ಹೇಳಬಹುದು, ಈ ದೀರ್ಘ ಗ್ರಂಥಗಳನ್ನು ಓದೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಅದಕ್ಕಂತಲೇ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಗೆ ಸಾರಾಂಶವನ್ನು ಕೊಟ್ಟರು. ಭಗವದ್ಗೀತೆ ನಮ್ಮ ಎಲ್ಲ ಶಾಸ್ತ್ರಗಳ ಸಾರಾಂಶ. ಪ್ರತಿಯೊಬ್ಬರು ಓದಲೇಬೇಕಾದ ಗ್ರಂಥ. ತುಂಬ ಬೇಜಾರಿನ ವಿಷಯ ಏನಪ್ಪ ಅಂದರೆ, ಈ ಸಾರಾಂಶವನ್ನು ಓದೋದಕ್ಕೆ ಅಥವಾ ಕೇಳೋದಕ್ಕೆ ನಮಗೆ ಟೈಮ್ ಇರಲ್ಲ, ಇಷ್ಟನೂ ಇರಲ್ಲ. ಮರೀಚಿಕೆಯನ್ನು ಬೆನ್ನಟ್ಟಿ ನಾವು ಇವತ್ತು ಓಡ್ತಾ ಇದ್ದೇವೆ. ಈ ಓಡುವ ರಭಸದಲ್ಲಿ ಮಾನಸಿಕ ನೆಮ್ಮದಿಯನ್ನು ಆಲ್ಮೋಸ್ಟ್ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಒಂದ್ಸಲ ಅಲ್ಲೇ ನಿಂತು ಯೋಚಿಸಿ ನೋಡಿದರೆ ಪ್ರಪಂಚದ ಎಲ್ಲ ವೈಭೋಗಕ್ಕಿಂತ ಮಾನಸಿಕ ನೆಮ್ಮದಿ ಮುಖ್ಯ ಅಂತ ನಮಗೆ ಖಂಡಿತ ಅನಿಸುತ್ತೆ. ಮಾನಸಿಕ ದೃಢತೆಯನ್ನು ನೀಡಿ ನಮಗೊಂದು ಮಾರ್ಗದರ್ಶನ ನೀಡುವಂಥ ಗ್ರಂಥಗಳೇ ನಮ್ಮ ಪುರಾಣಗಳು. ಈಗ ನಾನು ಹೇಳ್ತಾ ಇರೋದು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ಅಶ್ವತ್ಥಾಮನ ಕಥೆ. ಅಶ್ವತ್ಥಾಮ ಮಹಾಭಾರತದ ಪ್ರಮುಖ ಪಾತ್ರ. ದ್ರೋಣಾಚಾರ್ಯ ಮತ್ತು ಕೃಪಿಯ ಮಗ. ದ್ರೋಣಾಚಾರ್ಯರು ಶಿವನನ್ನ ಕುರಿತು ತಪಸ್ಸು ಮಾಡ್ತಾರೆ. ತನಗೊಬ್ಬ ಚಿರಂಜೀವಿಯಾದ ಮಗ ಬೇಕು, ಆತನಿಗೆ ಯಾವುದೇ ದೌರ್ಬಲ್ಯಗಳು ಇರಬಾರ್ದು, ಮಹಾಪರಾಕ್ರಮಶಾಲಿಯಾಗಿ ಇರಬೇಕು, ಮತ್ತೆ ಆತನನ್ನ ಯಾರು ಕೂಡ ಸೋಲಿಸಬಾರ್ದು ಅನ್ನೋದು ಅವರ ಆಸೆ. ಹಾಗೆ ಶಿವನ ವರಪ್ರಸಾದವಾಗಿ ಹುಟ್ಟಿದ ಮಗ ಅಶ್ವತ್ಥಾಮ. ಹುಟ್ಟುವಾಗಲೇ ಕುದುರೆ ಹಾಗೆ ಕಿಣಿತ ಹುಟ್ಟಿದ್ರಿಂದ ಅಶ್ವತ್ಥಾಮ ಅಂತ ಹೆಸರಿಡ್ತಾರೆ. ಹಣೆಯ ಮಧ್ಯಭಾಗದಲ್ಲಿ ದೈವಿಕ ಮಣಿ ವರವಾಗಿ ಬಂದಿರುತ್ತೆ. ಈ ಮಣಿಗೆ ವಿಶೇಷವಾದ ಶಕ್ತಿ ಇತ್ತು. ಹಸಿವನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇತ್ತು. ಆಮೇಲೆ ಗಾಯ ಎಲ್ಲ ಆದರೆ ತನ್ನಷ್ಟಕ್ಕೆ ತಾನೇ ವಾಸಿ ಆಗ್ತಾ ಇತ್ತು. ಯಾವುದೇ ಪ್ರಾಣಿ ಪಕ್ಷಿ ಎಲ್ಲದರಿಂದಲೂ ಅಪಾಯ ಆಗ್ತಾ ಇರಲಿಲ್ಲ. ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಈ ಮಣಿ ಅಶ್ವತ್ಥಾಮನನ್ನ ರಕ್ಷಣೆ ಮಾಡ್ತಾ ಇತ್ತು. ಇತ್ತ ಹಸ್ತಿನಾಪುರದಲ್ಲಿ ದ್ರೋಣಾಚಾರ್ಯರು ಕೌರವ ಮತ್ತೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಹೇಳಿಕೊಡ್ತಾ ಇರುವಂತಹ ಸಮಯ. ಈ ದ್ರೋಣರಿಗೆ ಅರ್ಜುನನ ಮೇಲೆ ತನ್ನ ಮಗನಿಗಿಂತಲೂ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇತ್ತು.
ಇದೇ ಕಾರಣಕ್ಕೆ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಅಸೂಯೆ, ದ್ವೇಷ, ಕೋಪ ಎಲ್ಲವೂ ಇತ್ತು. ಸಹಜವಾಗಿ ಅಶ್ವತ್ಥಾಮನ ಒಲವು ದುರ್ಯೋಧನನ ಪರವಾಗಿರುತ್ತೆ. ಆದರೆ ಅಶ್ವತ್ಥಾಮ ಈ ದುರ್ಯೋಧನ ಸೇರಿದಂತೆ ಏನು ಕೌರವರಿರ್ತಾರಲ್ವ, ಪಾಂಡವರ ವಿರುದ್ಧ ಏನು ಸಂಚು ಮಾಡ್ತಾ ಇದ್ದಾರಲ್ವ, ಅದಕ್ಕೆ ಮಾತ್ರ ವಿರೋಧ ವ್ಯಕ್ತಪಡಿಸ್ತಾನೆ. ಶ್ರೀಕೃಷ್ಣ ಪಾಂಡವರ ಪಕ್ಷ ಆಗಿರೋದ್ರಿಂದ ಪಾಂಡವರನ್ನ ಅಷ್ಟು ಸುಲಭವಾಗಿ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಸತ್ಯ ಅಶ್ವತ್ಥಾಮನಿಗೆ ಗೊತ್ತಿತ್ತು. ಮತ್ತೆ ದುರ್ಯೋಧನ ಅಂದ್ರೆ ನಮ್ಗೆ ಗೊತ್ತೇ ಇದೆ ಅಲ್ವಾ, ಯಾರ ಬುದ್ಧಿ ಮಾತನ್ನ ಕೇಳೋ ಜಾಯಮಾನದವನು ಅಲ್ವೇ ಅಲ್ಲ. ಆದ್ರೆ ಅಶ್ವತ್ಥಾಮನ ಮಾತನ್ನ ಸ್ವಲ್ಪ ಮಟ್ಟಿಗೆ ಕೇಳ್ತಾ ಇದ್ದ. ಇನ್ನು ಮಹಾಭಾರತ ಯುದ್ಧದ ವಿಷಯಕ್ಕೆ ಬರೋದಾದ್ರೆ, ಇಲ್ಲೂ ಕೂಡ ಅಶ್ವತ್ಥಾಮ ಯುದ್ಧ ಬೇಡ, ನಾವು ಗೆಲ್ಲೋದಿಲ್ಲ ಅಂತಾನೆ ಹೇಳ್ತಾನೆ. ಆದ್ರೆ ದುರ್ಯೋಧನ ಅವನನ್ನೇ ಸೇನಾಧಿಪತಿ ಮಾಡೋದ್ರ ಮೂಲಕ ಹೋರಾಟದ ಅನಿವಾರ್ಯತೆಯನ್ನ ಅಶ್ವತ್ಥಾಮನಿಗೆ ಸೃಷ್ಟಿಸ್ತಾನೆ. ಹಾಗೆ ನೋಡಿದ್ರೆ ಪಾಂಡವರನ್ನ ಕೌರವರು ಯಾಕೆ ದ್ವೇಷ ಮಾಡ್ಬೇಕು ಹೇಳಿ? ಎಲ್ಲರನ್ನ ತನ್ನವರು ಅಂತ ಪ್ರೀತಿಸೋ ಉನ್ನತ ವ್ಯಕ್ತಿತ್ವ ಯುಧಿಷ್ಠಿರನದು. ಅಂತಹ ಉದಾತ್ತ ವ್ಯಕ್ತಿಯನ್ನೇ ದುರ್ಯೋಧನ ಇನ್ನಿಲ್ಲದಂತೆ ಅಪಮಾನಿಸ್ತಾನೆ. ಯಾಕೆ ಹೇಳಿ? ಶಕುನಿಯಿಂದ. ಪಾಂಡವರು ಅಂದ್ರೆ ತನ್ನ ರಾಜ್ಯ, ತನ್ನ ಅಧಿಕಾರವನ್ನ ಕಸಿಯೋದಕ್ಕೆ ಇರೋವಂಥವರು ಅನ್ನೋ ಭಾವನೆಯನ್ನ ಶಕುನಿ ಬಿತ್ತಿರ್ತಾನೆ. ಹಾಗಾಗಿಯೇ ಮಹಾಭಾರತ ಯುದ್ಧ ಆಯಿತು. ಕೌರವರ ಪಕ್ಷದಲ್ಲಿ ನೇರ ನುಡಿಯ ಅಶ್ವತ್ಥಾಮ ಇದ್ರೂ ಕೊನೆಗೆ ಅಶ್ವತ್ಥಾಮನೇ ಕೌರವರ ಹಾಗೆ ಕ್ರೌರ್ಯವನ್ನ ಮೇರೆತಾನೆ, ಕ್ರೂರಿ ಆಗ್ತಾನೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ದ್ರೋಣಾಚಾರ್ಯ ಮತ್ತೆ ಅಶ್ವತ್ಥಾಮನ ಮಧ್ಯೆ ಬಹಳ ಗಾಢವಾದ ಪ್ರೀತಿ ಇತ್ತು. ಅಶ್ವತ್ಥಾಮನನ್ನ ಬಿಟ್ಟು ಇನ್ನೊಂದು ಬದುಕು ಇದೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರುವಂತಹ ಮಮಕಾರ ದ್ರೋಣರಿಗೆ ಮಗನ ಮೇಲೆ ಇರುತ್ತೆ. ಹೀಗಿರ್ಬೇಕಾದ್ರೆ ಮಹಾಭಾರತ ಯುದ್ಧ ನಡೆಯುತ್ತೆ. ಕೌರವರ ಪಕ್ಷದಲ್ಲಿದ್ದ ಗುರು ದ್ರೋಣಾಚಾರ್ಯರನ್ನ ಸೋಲಿಸೋದು ಅಷ್ಟು ಸುಲಭವಾದ ಮಾತಾಗಿರ್ಲಿಲ್ಲ. ದ್ರೋಣಾಚಾರ್ಯರ ಶಕ್ತಿ ಎಂಥದ್ದು ಅಂದ್ರೆ, ಎಷ್ಟೆಷ್ಟೋ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಆ ಕಾಲದಲ್ಲಿ ದ್ರೋಣರ ಬಳಿ ವಿದ್ಯೆ ಕಲಿಯೋದಕ್ಕೆ ಕಾತರಿಸ್ತಾ ಇದ್ರಂತೆ. ದೈವಿಕ ಅಸ್ತ್ರಗಳನ್ನ ಬಳಸುವಂತಹ ಶಕ್ತಿ ಅವರಿಗಿತ್ತು. ಇಂತಹ ಮಹಾನ್ ಪರಾಕ್ರಮಿ ದ್ರೋಣಾಚಾರ್ಯರು. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪಾಂಡವರ ಸೈನ್ಯವನ್ನ ನಾಶ ಮಾಡ್ತಾ ಹೋಗ್ತಾರೆ. ಇವರನ್ನ ಹೇಗಾದ್ರೂ ಮಾಡಿ ಕೊಲ್ಲದೆ ಇದ್ರೆ ಪಾಂಡವರ ಸೈನ್ಯಕ್ಕೆ ಉಳಿಗಾಲ ಇಲ್ಲ ಅಂತ ತಿಳಿದು ಶ್ರೀಕೃಷ್ಣ ಪರಮಾತ್ಮ ಒಂದು ಉಪಾಯ ಮಾಡ್ತಾರೆ. ಎದುರಾಳಿಯನ್ನ ಶಕ್ತಿಯಿಂದ ಗೆಲ್ಲೋದಕ್ಕೆ ಆಗದೇ ಇದ್ರೆ ಯುಕ್ತಿಯನ್ನ ಪ್ರಯೋಗ ಮಾಡಬೇಕಾಗತ್ತೆ. ಅಶ್ವತ್ಥಾಮನ ಸತ್ತ ಅಂತ ಸುದ್ದಿ ಹಬ್ಬಿಸಿದ್ರೆ ಇಲ್ಲಿ ದ್ರೋಣಾಚಾರ್ಯರ ಬಲ ಕುಸಿಯುತ್ತೆ ಅಂತ ಶ್ರೀಕೃಷ್ಣನಿಗೆ ಗೊತ್ತು. ಹೇಗಾದ್ರೂ ಮಾಡಿ ಇವರನ್ನ ನಂಬಿಸ್ಬೇಕಲ್ವಾ. ಯಾರ್ಯಾರು ಎಲ್ಲರೂ ಬಂದು ಹೇಳಿದ್ರೆ ಇವರು ನಂಬೋದಿಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂದ್ರೆ, ಧರ್ಮರಾಯನನ್ನ ಕರೆದು ಒಂದು ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾರೆ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರ್ಲಿ ಧರ್ಮರಾಯ ಸುಳ್ಳು ಹೇಳುವವರಲ್ಲ. ಇಲ್ಲೂ ಕೂಡ ಧರ್ಮರಾಯ ಸುಳ್ಳು ಹೇಳೋದಕ್ಕೆ ಒಪ್ಪೋದಿಲ್ಲ. ಆಗ ಅಶ್ವತ್ಥಾಮ ಅನ್ನೋ ಹೆಸರಿನ ಆನೆಯನ್ನ ಕೊಲ್ತಾರೆ. ಧರ್ಮಕ್ಕೆ ಜಯ ಸಿಗ್ಬೇಕು ಅಂದ್ರೆ ಕುಂಜರ ಅನ್ನೋ ಪದವನ್ನ ಮೆತ್ತಗೆ ಹೇಳಬೇಕು ಅಂತ ಯುಧಿಷ್ಠಿರನನ್ನ ಶ್ರೀಕೃಷ್ಣ ಪರಮಾತ್ಮ ಮನವೊಲಿಸ್ತಾರೆ. ಹಾಗೆ ಅಶ್ವತ್ಥಾಮ ಹತ ಕುಂಜರ ಅಂತ ಯುಧಿಷ್ಠಿರ ಹೇಳಿದಾಗ ದ್ರೋಣರಿಗೆ ಆಘಾತ ಆಗುತ್ತೆ. ದ್ರೋಣರನ್ನ ಕೊಲ್ಲೋದಕ್ಕೆ ಅಂತ ಹುಟ್ಟಿದ ದೃಷ್ಟದ್ಯುಮ್ನ ಸಿಕ್ಕಂತಹ ಅವಕಾಶವನ್ನ ಬಳಸಿ ದ್ರೋಣರ ಶಿರಚ್ಛೇದನ ಮಾಡ್ತಾನೆ. ಈ ಘಟನೆ ಅಶ್ವತ್ಥಾಮನನ್ನ ಮಾನಸಿಕವಾಗಿ ಘಾಸಿ ಮಾಡುತ್ತೆ. ಪಾಂಡವರು ತನ್ನ ತಂದೆಯನ್ನ ಮೋಸದಿಂದ ಕೊಂದ್ರು ಅನ್ನೋದು ಅಶ್ವತ್ಥಾಮನಿಗೆ ತುಂಬಾನೇ ಕೋಪ ತರಿಸುತ್ತೆ. ಅಧರ್ಮದ ದಾರಿ ಹಿಡಿದಾದ್ರೂ ಸರಿ ಪಾಂಡವರನ್ನ ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಿದ್ದೆ ಮಾಡ್ತಾ ಇರುವಾಗ, ಶಸ್ತ್ರ ಇಲ್ಲದೆ ಇರುವಾಗ, ಶರಣಾಗತಿ ಆದಾಗ ಆಕ್ರಮಣ ಮಾಡೋದು ಯೋಧರ ಲಕ್ಷಣ ಅಲ್ಲ. ಆದರೆ ಈ ಯೋಧನ ಸೇಡು ಯಾವ ಮಟ್ಟಿಗೆ ಅವನನ್ನ ತಕೊಂಡು ಹೋಗುತ್ತೆ ಅಂದ್ರೆ, ಯುದ್ಧ ಸಮಾಪ್ತಿ ಆಗಿ ಶಿಬಿರದಲ್ಲಿ ವಿಶ್ರಾಂತಿ ಪಡಿತಾ ಇರೋ ಪಾಂಡವರನ್ನ ರಾತ್ರಿ ಹೊತ್ತು ಕೊಲ್ಲೋದಕ್ಕೆ ಹೋಗ್ತಾನೆ.
ಆದರೆ ದೈವಲೀಲೆ ನೋಡಿ, ಆ ದಿನ ಅಲ್ಲಿ ಪಾಂಡವರ ಬದಲಿಗೆ ಉಪ ಪಾಂಡವರು ಅಂದರೆ ಪಾಂಡವರ ಮಕ್ಕಳು ಮಲಗಿರ್ತಾರೆ. ಪಾಂಡವರು ಅಂತ ತಿಳಿದು ಇವರನ್ನೇ ಕೊಲ್ತಾನೆ. ಮಕ್ಕಳನ್ನ ಕಳ್ಕೊಂಡ ಕೋಪಕ್ಕೆ ಅರ್ಜುನ ಅಶ್ವತ್ಥಾಮನನ್ನ ಬೆನ್ನಟ್ಟಿ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಕಡೆಯಿಂದ ಅಶ್ವತ್ಥಾಮ ಕೂಡ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಸಿದ್ಧ ಆಗ್ತಾನೆ. ಈಗ ಕೃಷ್ಣ ಪರಮಾತ್ಮ ಇಬ್ಬರಿಗೂ ಬ್ರಹ್ಮಾಸ್ತ್ರವನ್ನ ಹಿಂದೆ ಪಡೆಯೋದಕ್ಕೆ ಆದೇಶ ನೀಡ್ತಾರೆ. ಅರ್ಜುನ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ಪಡೀತಾರೆ, ಆದರೆ ಅಶ್ವತ್ಥಾಮನಿಗೆ ಹಿಂದಕ್ಕೆ ಪಡೆಯೋದಕ್ಕೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಬ್ರಹ್ಮಾಸ್ತ್ರದ ದಿಕ್ಕನ್ನ ಬದಲಿಸ್ತಾನೆ. ಅಲ್ಲೂ ಕೂಡ ಪಾಂಡವರ ವಂಶ ನಿರ್ನಾಮ ಮಾಡಬೇಕು ಅನ್ನೋ ಸಿಟ್ಟಿನಿಂದ ಅರ್ಜುನನ ಮಗ ಅಂದ್ರೆ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇರೋ ಮಗುವಿಗೆ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡ್ತಾನೆ. ಆಗ ಶ್ರೀ ಕೃಷ್ಣ ಪರಮಾತ್ಮ ಅವರ ಶಕ್ತಿಯಿಂದ ಗರ್ಭದಲ್ಲಿರುವ ಮಗುವಿನ ರಕ್ಷಣೆ ಮಾಡ್ತಾರೆ. ಇನ್ನೂ ಕೂಡ ಅಶ್ವತ್ಥಾಮನ ಕೋಪ ತಣ್ಣಗೆ ಇಲ್ಲ. ಭಗವಂತನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾರೆ. ಭಗವಂತನಿಗೆ ಈಗ ಇದನ್ನ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೋಪದಿಂದ ಅಶ್ವತ್ಥಾಮನ ಹಣೆ ಮೇಲಿರುವಂತಹ ದಿವ್ಯವಾದ ಮಣಿಯನ್ನ ಹೊರಗೆ ತೆಗಿತಾರೆ. ಹುಟ್ಟು ಮತ್ತೆ ಸಾವು ಜೀವನದ ಸತ್ಯ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರುತ್ತೆ. ಇವರೆಲ್ಲ ಪರಮ ಜ್ಞಾನಿಗಳು. ಅಂಥದ್ರಲ್ಲಿ ಅಶ್ವತ್ಥಾಮ ಹುಚ್ಚರ ತರ ವರ್ತನೆ ಮಾಡಿದ್ದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ತಂದೆಯ ಸಾವನ್ನ ಸ್ವೀಕಾರ ಮಾಡೋ ಮನಸ್ಥಿತಿಯನ್ನ ನೀನು ಕಳ್ಕೊಂಡಿದ್ದಿ ಅಂದ್ರೆ ಆ ಸಾವಿನ ಮಹತ್ವ ಕಲಿಗಾಲದ ಕೊನೆವರೆಗೂ ನಿನ್ಗೆ ಗೊತ್ತಾಗಬೇಕು. ತಂದೆಯ ಸಾವನ್ನ ಪ್ರತೀಕಾರವಾಗಿ ಬದಲಾಯಿಸಿದ ನೀನು ಸಾವಿಗೂ ಒಂದು ಬೆಲೆ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೀನು ಮಾಡಿದ ಪಾಪಕ್ಕೆ ಮನುಷ್ಯರಿಂದ ದೂರ ಆಗಿ ಅಲೆದಾಡಿಕೊಂಡು ಬದುಕಬೇಕು. ನಿನ್ನ ದೇಹದಿಂದ ರಕ್ತ ಸೋರಿ ದುರ್ವಾಸನೆ ಬರಬೇಕು. ನೀನು ರೋಗಗ್ರಸ್ತನಾಗಬೇಕು. ನೀನು ಬಯಸಿದ್ರು ನಿನಗೆ ಸಾವು ಬರಬಾರ್ದು ಅಂತ ಘೋರ ಶಾಪ ನೀಡ್ತಾರೆ. ಹೀಗೆ ಅಶ್ವತ್ಥಾಮನ ಅಮರತ್ವವೇ ಅವನಿಗೆ ಶಾಪವಾಗಿ ಪರಿಣಮಿಸುತ್ತೆ. ಆಗ ಅಶ್ವತ್ಥಾಮನಿಗೆ ಪಶ್ಚಾತ್ತಾಪವಾಗಿ ಶಾಪ ವಿಮೋಚನೆಯನ್ನ ಕೇಳಿದಾಗ ಪರಮಾತ್ಮ ಹೇಳ್ತಾರೆ, ಕಲಿಗಾಲದಲ್ಲಿ ಎಲ್ಲಾ ಕಡೆ ಅಧರ್ಮನೆ ಮೆಲಿತಾ ಇರುತ್ತೆ. ಕಲ್ಕಿಗೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ನೀನು ಸಹಾಯ ಮಾಡಿದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕಲಿಗಾಲದಲ್ಲಿ ಇವತ್ತಿಗೂ ಅಶ್ವತ್ಥಾಮ ಅಲೆದಾಡ್ತಾ ಇರೋದನ್ನ ನೋಡಿದವರು ಇದ್ದಾರಂತೆ. ಸುಮಾರು 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಅಂದ್ರೆ ಗದುಗಿನ ನಾರಣಪ್ಪನ ಕರ್ನಾಟ ಭಾರತ ಕಥಾಮಂಜರಿಗೆ ಕತೆ ಹೇಳಿದ್ದೇ ಅಶ್ವತ್ಥಾಮ ಅನ್ನೋ ಮಾತಿದೆ. ಈಗಲೂ ಮಧ್ಯಪ್ರದೇಶದ ಬುರ್ಹಾನ್ಪುರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಅಸೀಲ್ಗರ್ ಅನ್ನೋ ಕೋಟೆಯಲ್ಲಿ ಅಶ್ವತ್ಥಾಮ ಇದ್ದಾನೆ. ಇಲ್ಲಿರೋ ಶಿವನ ದೇವಸ್ಥಾನಕ್ಕೆ ಸೂರ್ಯೋದಯಕ್ಕೆ ಮೊದಲೇ ಬಂದು ಪೂಜೆ ಮಾಡಿ ಹೋಗ್ತಾರೆ. ಇದು ಸತ್ಯ ಅಂತ ದೇವಸ್ಥಾನದ ಮೂಲಗಳು ಕೂಡ ಹೇಳಿವೆ. ಅಶ್ವತ್ಥಾಮನಿಗೆ ಶಿವನ ಆಶೀರ್ವಾದ ಇತ್ತು. ಎಲ್ಲಾ ದೌರ್ಬಲ್ಯಗಳನ್ನ ಎದುರಿಸುವಂತಹ ಶಕ್ತಿ ಇರುವಂತಹ ಮಣಿ ಇತ್ತು. ಆದರೂ ಕೂಡ ಇವನ ಹೆಸರು ವೀರ ಯೋಧರ ಪಟ್ಟಿಯಲ್ಲಿ ಇಲ್ಲ, ಬದಲಿಗೆ ಶಾಪಗ್ರಸ್ತ ಯೋಧರ ಸಾಲಿನಲ್ಲಿದೆ. ವರಗಳು ಕೂಡ ಶಾಪ ಆಗಿ ಪರಿಣಮಿಸೋದಕ್ಕೆ ಕಾರಣ ಅಂದ್ರೆ ಆತ ದುಷ್ಟರೊಂದಿಗೆ ಸೇರಿ ಮಾಡಿದಂತಹ ದುಷ್ಕೃತ್ಯಗಳಿಂದಾಗಿಯೇ. ಈ ಕಥೆಯಿಂದ ನಾವು ತಿಳ್ಕೊಳ್ಳಬಹುದಾದಂಥದ್ದು ನೀತಿ ಏನಿದೆ ಅಂದರೆ, ನಮ್ಮ ಹಣೆ ಬರಹವನ್ನು ನಾವು ಮಾಡೋ ಕೆಲಸಗಳು ನಿರ್ಧಾರ ಮಾಡುತ್ತವೆ ಅಂತ. ನಮ್ಮಲ್ಲಿ ಏನೇ ಪವರ್ ಇರಲಿ, ನಾವೆಷ್ಟೇ ಬ್ರಿಲಿಯಂಟ್ ಆಗಿರಲಿ, ನಮ್ಮ ಉದ್ದೇಶ ಕೆಟ್ಟದಾಗಿದ್ದರೆ ಇವೆಲ್ಲವೂ ಕೈ ಕೊಡುತ್ತೆ. ನ್ಯಾಯಯುತವಾಗಿ ಧರ್ಮದ ಪರವಾಗಿ ಇದ್ದರೆ ಕೆಟ್ಟ ಹಣೆ ಬರಹ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬಹುದು. ಆದ್ದರಿಂದ ಒಳ್ಳೆಯವರ ಜೊತೆ ಸೇರಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋಣ ಅಂತ ಹೇಳ್ತಾ, ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೆ ಧನ್ಯವಾದ.